ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಮುಂದಿನ 6 ದಿನಗಳೊಳಗೆ ನೂತನ ಲೋಕಾಯುಕ್ತರ ನೇಮಕ ಆಗಲೇಬೇಕು. ಈ ಹಿನ್ನೆಲೆಯಲ್ಲಿ ಸುವರ್ಣ ನ್ಯೂಸ್ 4 ದಿನಗಳಿಂದ ಅಭಿಯಾನ ಆರಂಭಿಸಿದೆ. ಸಿಎಂ ನೀಡಿದ 10 ದಿನದ ಗಡುವಿನೊಳಗೆ ಲೋಕಾಯುಕ್ತರನ್ನ ನೇಮಿಸಿ ಅಂತ ಒತ್ತಾಯಿಸುವುದಷ್ಟೇ ಅಲ್ಲ, ರೇಸಿನಲ್ಲಿರುವವರ ಹೆಸರು, ವಿವರ ಹಾಗೂ ಅವರ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಗಳನ್ನ ಕೂಡ ಹೇಳ್ತೀವಿ. ಈ ಪೈಕಿ ಇಬ್ಬರ ಡೀಟೇಲ್ಸ್ ಇಲ್ಲಿದೆ. 45 ವರ್ಷಗಳ ಕಾಲ ವಕೀಲಿ ವೃತ್ತಿಯ ಅನುಭವವಿರುವ ನ್ಯಾಯಮೂರ್ತಿ ಅರಿಜಿತ್ ಪಸಾಯತ್ ಒರಿಸ್ಸಾದಲ್ಲಿ ಜನಿಸಿದವರು. ಕೇರಳ ಹಾಗೂ ದೆಹಲಿ ಹೈಕೋರ್ಟ್ನಲ್ಲಿ ಮುಖ್ಯ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿದ ನ್ಯಾಯಮೂರ್ತಿ ಪಸಾಯತ್ ಸಂವಿಧಾನದಲ್ಲಿ ಭಾರೀ ಹಿಡಿತ ಹೊಂದಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ 8 ವರ್ಷ ಸೇವೆ ಸಲ್ಲಿಸಿದ ಪಸಾಯತ್ 2400 ಪ್ರಕರಣಗಳನ್ನು ವಿಲೇವಾರಿ ಮಾಡಿದ್ದಾರೆ. ಅಂದ್ರೆ ವರ್ಷಕ್ಕೆ 300 ಪ್ರಕರಣ ವಿಲೇವಾರಿ ಮಾಡಿದ್ದಾರೆ. ಇದರಿಂದ ಇವರನ್ನ ಸಹೋದ್ಯೋಗಿಗಳು ಸಚಿನ್ಗಿಂತ ಸ್ಟ್ರೈಕ್ ರೇಟ್ ಚೆನ್ನಾಗಿದೆ ಅಂತಲೇ ಕರೀತಾ ಇದ್ರು. ಗುಜರಾತ್ ನರಮೇಧ ಪ್ರಕರಣ ವಿಚಾರಣೆ, ಐಐಟಿ ಹಾಗೂ ಐಐಎಂಗಳಲ್ಲಿ ಒಬಿಸಿಯವರಿಗೆ ಮೀಸಲಾತಿ ಕಲ್ಪಿಸಿದ್ದು, ಕೆಐಒಸಿಎಲ್ ಸ್ಥಗಿತಕ್ಕೆ ಆದೇಶ ನೀಡಿದ್ದು ಪಸಾಯತ್ರ ಪ್ರಮುಖ ತೀರ್ಪುಗಳು. ಆದರೆ ಪಸಾಯತ್ ಹೊರ ರಾಜ್ಯದವರು, ಭಾಷೆಯ ಸಮಸ್ಯೆ, ಅರಿಜಿತ್ ಮೇಲೆ ದೇವೇಗೌಡರ ಪಕ್ಷಪಾತ ಧೋರಣೆ ಆರೋಪ, ನೈಸ್ ಪರವಾಗಿದ್ದರೆಂಬ ಆರೋಪ, ಕಾವೇರಿ ವಿವಾದದಲ್ಲಿ ರಾಜ್ಯಕ್ಕೆ ತರಾಟೆಗೆ ತೆಗೆದುಕೊಂಡಿದ್ದು, ಜೊತೆಗೆ ಈಗಾಗಲೇ ಕೇಂದ್ರ ಸರ್ಕಾರದ ಒಂದು ಉನ್ನತ ಹುದ್ದೆ ಹೊಂದಿದ್ದು ಪಸಾಯತ್ ನೇಮಕಕ್ಕೆ ಹಿನ್ನಡೆಯಾಗಬಹುದು. ಜಸ್ಟಿಸ್ ಅಶೋಕ್ ಬಾನ್ ಬಗ್ಗೆ ಹೇಳೋದಾದ್ರೆ, 47 ವರ್ಷಗಳ ಕಾಲ ಕಾನೂನು ಕ್ಷೇತ್ರದಲ್ಲಿ ಅನುಭವ ಹೊಂದಿರುವ ನ್ಯಾಯಮೂರ್ತಿ ಅಶೋಕ್ ಬಾನ್ ಪಂಜಾಬ್ನಲ್ಲಿ ಜನಿಸಿದವರು. ವಕೀಲಿ ವೃತ್ತಿ ಪ್ರಾರಂಭಿಸುವುದಕ್ಕೂ ಮೊದಲು ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಕೆಲ ಕಾಲ ಅರೆಕಾಲಿಕ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದವರು. ನಂತರ ಪಂಜಾಬ್ ಹೈಕೋರ್ಟ್ನಲ್ಲಿ ಎಎಜಿಯಾಗಿ ಸೇವೆ. ಕೇಂದ್ರ ವಾಣಿಜ್ಯ ಇಲಾಖೆಗೆ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ ನ್ಯಾಯಮೂರ್ತಿ ಅಶೋಕ್ ಬಾನ್ 1990ರಲ್ಲಿ ಅದೇ ಹೈಕೋರ್ಟ್ಗೆ ನ್ಯಾಯಮೂರ್ತಿಯಾಗಿ ನೇಮಕ. ಅಲ್ಲಿಂದ ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾಗಿದ್ದ ಅವರು 2001ರಿಂದ 2008ರವರೆಗೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಸದ್ಯ ರಾಷ್ಟ್ರೀಯ ಗ್ರಾಹಕರ ವ್ಯಾಜ್ಯ ಪರಿಹಾರದ ಆಯೋಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಪಂಜಾಬ್ನವರಾಗಿದ್ದು ಕನ್ನಡದ ಸಮಸ್ಯೆ ಎದುರಾಗಬಹುದು. ಅರವಿಂದ್ ಬಿರಾದಾರ್, ಸುವರ್ಣ ನ್ಯೂಸ್ 24/7, ಬೆಂಗಳೂರು.